ನಮಸ್ಕಾರ ಸ್ನೇಹಿತರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಈಗಾಗಲೇ ಬಿಜೆಪಿಯಿಂದ ಹೊರಗಡೆ ಹಾಕಿದ್ದಾರೆ. ಅವರು ಮೊನ್ನೆವರೆಗೆ ಹೇಳ್ತಾ ಇದ್ರು ಯಾವುದೇ ಪಕ್ಷವನ್ನ ಮಾಡಲ್ಲ ನಾನು ಅಂತೇಳಿ, ಅಂದ್ರೆ ಸ್ವಂತ ಪಕ್ಷವನ್ನ ಕಟ್ಟಿ ಅದ್ರ ಮುಖಾಂತರ ನಾವು ಹೋರಾಟ ನಡೆಸ್ತೇನೆ ಅಂತ ಕೊಂಡು ಎಲ್ಲಿಯೂ ಹೇಳಿರಲಿಲ್ಲ. ಆದರೆ ಅವ್ರಿಗೆ ಬಹಳಷ್ಟು ಪ್ರೆಷರ್ ಇತ್ತು. ನೀವೊಂದು ಪಕ್ಷವನ್ನ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೇವೆ, ಒಟ್ಟಾಗಿ ಹೋರಾಟ ಮಾಡೋಣ, ಹಿಂದುತ್ವವನ್ನು ಉಳಿಸೋಣ, ಈ ರೀತಿಯಾದಂತಹ ಪ್ರೆಷರ್ ಕೂಡ ಇತ್ತು. ಇದ್ರ ಮಧ್ಯದಲ್ಲಿ ಕಾಂಗ್ರೆಸ್ನಿಂದ ಕೂಡ ಅವ್ರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಆದ್ರೆ ಅವ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ ನನಗಂತೂ ಅನಿಸ್ತಾ ಇಲ್ಲ. ಆದ್ರೆ ರಾಜಕೀಯದಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಹಿಂದೆ ಲಕ್ಷ್ಮಣ ಸವದಿ ಅವರು ಹೋಗಿದ್ದಾರೆ, ಜಗದೀಶ್ ಶೆಟ್ಟರ್ ಕೂಡ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಜಗದೀಶ್ ಶೆಟ್ಟರ್ ಅಂತೂ ಮೂಲತಃ RSS ನಿಂದ ಬಂದವರು, ಅವರು ಕೂಡ ಕಾಂಗ್ರೆಸ್ಗೆ ಹೋಗಿ ಬಂದಿದ್ದಾರೆ. ಹಾಗಾಗಿ ರಾಜಕೀಯದಲ್ಲಿ ಏನನ್ನೂ ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇರ್ತದೆ. ಇದರ ಮಧ್ಯದಲ್ಲಿ ಯತ್ನಾಳ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಒಂದು ಪಕ್ಷವನ್ನ ಕಟ್ಟುತ್ತೇನೆ, ಬಹಳಷ್ಟು ಪ್ರೆಷರ್ ಇದೆ ನನ್ನ ಮೇಲೆ, ನಾನು ಒಂದು ಪಕ್ಷವನ್ನ ಕಟ್ಟುವಂತಹ ಯೋಚನೆಯಲ್ಲಿ ಇದ್ದೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದ್ ವೇಳೆ ಇವರು ಒಂದು ಪಕ್ಷವನ್ನ ಕಟ್ಟಿದ್ರೆ ಅದರಿಂದಾಗಿ ಏನು ಎಫೆಕ್ಟ್ ಆಗ್ಬೋದು ಕರ್ನಾಟಕ ರಾಜಕೀಯದಲ್ಲಿ, ಅದೇ ರೀತಿಯಲ್ಲಿ ಇದರಿಂದ ಅವರಿಗೆ ಏನಾದ್ರು ಬೆನಿಫಿಟ್ಸ್ ಆಗ್ತದ? ಹಾಗೇನೆ ಈ ಹಿಂದೆ ಹಲವಾರು ಜನ ಪಕ್ಷವನ್ನ ಕಟ್ಟಿ ಅದರಿಂದಾಗಿ ಪೆಟ್ಟನ್ನ ತಿಂದವರು ಕೂಡ ಇದ್ದಾರೆ. ಅದೇ ಸಾಲಿಗೆ ಯತ್ನಾಳ್ ಅವರು ಸೇರ್ತಾರ? ಇದ್ರ ಬಗ್ಗೆ ಇವತ್ತು ನಿಮ್ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಯತ್ನಾಳ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು, ಈಗ ನಿನ್ನೆ ಬೇರೆದೇ ಮಾತು ಹೇಳ್ತಾ ಇದ್ದಾರೆ. ಒಂದ್ ರೀತಿ ಯೂ ಟರ್ನ್ ತಗೊಳ್ತಾ ಇದ್ದಾರೆ. ನಿನ್ನ ಕ್ಲಿಯರ್ ಆಗಿ ಅವರು ಹೇಳ್ತಾ ಇದ್ದಾರೆ, ನಾನು ಒಂದು ರಾಜಕೀಯ ಪಕ್ಷವನ್ನ ಕಟ್ತೇನೆ, ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ಈ ಬಾರಿಯ ವಿಜಯದಶಮಿಯಂದು ನಾನು ಪಕ್ಷವನ್ನ ಅನೌನ್ಸ್ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಈಗ ಏನಾಗಿದೆ ಅಂದ್ರೆ ಎಲ್ಲರೂ ಈಗ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಯತ್ನಾಳ್ ಅವರು ಒಂದ್ ವೇಳೆ ಏನೋ ಒಂದು ಪಕ್ಷವನ್ನ ಕಟ್ಟಿದ್ರೆ ಅದರ ಎಫೆಕ್ಟ್ ಏನಾಗಬಹುದು ಕರ್ನಾಟಕದ ಪೊಲಿಟಿಕ್ಸ್ ನಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೊಂದು ನೆನ್ಪಿಟ್ಕೊಂಡಿರಿ, ಈಗಾಗಲೇ ಹಲವಾರು ಜನ ಪಕ್ಷವನ್ನ ಕಟ್ಟಿದವರು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಮೊದಲು ಬಂಗಾರಪ್ಪನವರು ಒಂದು ಪಕ್ಷವನ್ನ ಕಟ್ಟಿದ್ರು, ಕ್ರಾಂತಿರಂಗ ಅಂತೇಳಿ. ಕೊನೆಗೆ ಅದನ್ನ ಜನತಾ ಪಕ್ಷದೊಂದಿಗೆ ವಿಲೀನವನ್ನ ಕೂಡ ಮಾಡಿದ್ರು. ಇದು 80ರ ದಶಕದ ಕತೆ. ಯಡಿಯೂರಪ್ಪನವರು ಬಿಜೆಪಿಯಿಂದ ಯಡಿಯೂರಪ್ಪನವ್ರನ್ನ ಉಚ್ಚಾಟನೆ ಮಾಡಿದಾಗ ಅವರು ಕೂಡ ಅಷ್ಟೇ ಒಂದು ಪಕ್ಷವನ್ನ ಕಟ್ಟಿದ್ರು, KJP ಅಂತೇಳಿ ಇಟ್ರು. ಅದರಿಂದಾಗಿ ಏನೂ ಆಗ್ಲಿಲ್ಲ. ಬಟ್ ಅದರಿಂದ ಲಾಭ ಆಗಿದ್ದು ಯಾರಿಗಂದ್ರೆ ಸಿದ್ದರಾಮಯ್ಯನವರಿಗೆ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಇದು ಬಹಳಷ್ಟು ಹೆಲ್ಪ್ ಅನ್ನ ಮಾಡ್ತು. ಯಾಕಂದ್ರೆ ವೋಟನ್ನ ಇವರು ಡಿವೈಡ್ ಮಾಡಿದ್ರು. ವೋಟ್ ಡಿವೈಡ್ ಆಗಿದ್ರಿಂದ ಕಾಂಗ್ರೆಸ್ಗೆ ಇದರಿಂದ ಲಾಭ ಆಯ್ತು. ಆ ಮುಖಾಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕೂಡ ಬಹಳಷ್ಟು ಸಹಾಯ ಆಯ್ತು. ಅದಾದ್ಮೇಲೆ ಗೊತ್ತಲ್ಲ, 1 ವರ್ಷದೊಳಗಡೆ ಅವರು ಪುನಃ ವಾಪಸ್ಸು ಬಿಜೆಪಿ ಬಂದ್ರು. ಅದೇ ರೀತಿಯಲ್ಲಿ ಶ್ರೀರಾಮುಲು ಅವರು ಕೂಡ ಒಂದು ಪಕ್ಷವನ್ನ ಮಾಡಿದ್ರು. ಅದು ಕೂಡ ಅಷ್ಟೇ ಯಾವುದೇ ರೀತಿಯಲ್ಲಿ ವರ್ಕೌಟ್ ಆಗಲಿಲ್ಲ. ಅವರು ಕೂಡ ಅಷ್ಟೇ ಪುನಃ ಬಿಜೆಪಿಗೆ ಜಾಯ್ನ್ ಆದ್ರು. ಕೊನೆಗೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಪಕ್ಷವನ್ನ ಮಾಡಿದ್ರು. ಆದ್ರೆ ಅಲ್ಲಿಯೂ ಕೂಡ ಪುನಃ ಅವ್ರು ಸೋಲನ್ನೇ ಅನುಭವಿಸಿದ್ರು. ಕೇವಲ ಅವರು ಜಯ ಗಳಿಸಿದ್ರು ಹೊರತು ಅವರ ಪಕ್ಷದಿಂದ ನಿಂತಹ ಉಳಿದವರೆಲ್ಲರೂ ಕೂಡ ಸುಣ್ಣಾಗಿ ಹೋದ್ರು. ಕೊನೆಗೆ ಈಗ ಅವರು ಬಿಜೆಪಿಗೆ ವಾಪಸ್ ಬಂದಿದ್ದಾರೆ. ವಿಜಯ್ ಸಂಕೇಶ್ವರ್ ಅವರು ಕೂಡ ಒಂದು ಪಕ್ಷವನ್ನ ಕಟ್ಟಿದ್ರು. ಆ ರಾಜಕೀಯ ಪಕ್ಷವನ್ನ ಕಟ್ಟಿ ಅವರು ಒಂದು ಚುನಾವಣೆಯನ್ನ ಕೂಡ ಕಂಟೆಸ್ಟ್ ಮಾಡಿದ್ರು. ಬಟ್ ಇದರ ಎಫೆಕ್ಟ್ ಏನು ಅಂತ ಹೇಳಿದ್ರೆ ಅವರು ಸಂಪೂರ್ಣವಾಗಿ ಸೋತರು. ಅದಾದ್ಮೇಲೆ ಅವರು ರಾಜಕೀಯವಾಗಿ ಕೂಡ ಒಂದು ರೀತಿಗೆ ಮೂಲೆ ಗುಂಪಾಗಿ ಬಿಟ್ರು. ಅಲ್ಲಿವರೆಗೆ ಅವರಿಗೆ ಬಿಜೆಪಿಯಲ್ಲಿ ಒಂದು ಉತ್ತಮವಾದಂತಹ ಸ್ಥಾನಮಾನ ಇತ್ತು. ಆದ್ರೆ ಅದನ್ನೆಲ್ಲ ಅವರು ಕಳ್ಕೊಂಡ್ರು. ಈಗ ಅವರು ಬಿಜೆಪಿಯಲ್ಲಿ ಇದ್ದಾರೆ, ಆದ್ರೆ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇಲ್ಲ. ಇದು ರಾಜಕೀಯ ಪಕ್ಷಗಳನ್ನ ಕಟ್ಟದವರ ಕತೆಗೆ. ಈಗ ಯತ್ನಾಳ್ ಅವರು ಪುನಃ ನಾನೊಂದು ಪಕ್ಷವನ್ನ ಕಟ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯತ್ನಾಳ್ ಅವರು ಈ ಒಂದು ರಾಜಕೀಯ ಪಕ್ಷವನ್ನ ಕಟ್ಟೋದ್ರಿಂದ ಯಾರಿಗೆ ಲಾಭ ಆಗ್ಬೋದು? ಯತ್ನಾಳ್ ಅವ್ರಿಗೆ ಲಾಭ ಆಗ್ತದ ಅಥವಾ ಬೇರೆ ಪಕ್ಷದವ್ರಿಗೆ ಲಾಭ ಆಗ್ತದ? ಒಂದೊಂದು ತಿಳ್ಕೊಂಡಿರಿ. ಯತ್ನಾಳ್ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಒಂದು 4-5 ಜಿಲ್ಲೆಗಳಿಗೆ, ಅವರು ವಿಜಯಪುರದಲ್ಲಿ ಅವರಿದ್ದಾರೆ, ಅವ್ರದ್ದು ಜಿಲ್ಲೆ ಅದು. ಅದಾದ್ಮೇಲೆ ಬೀದರ್ ಇರ್ಬೋದು, ಗುಲ್ಬರ್ಗ, ಅದೇ ರೀತಿಯಲ್ಲಿ ಧಾರವಾಡ, ಹುಬ್ಳಿ, ಅಲ್ಲಿ ಕೂಡ ಇವರಿಗೆ ಸ್ವಲ್ಪ ಇದಿದೆ. ಬೆಳಗಾಂನಲ್ಲಿ ಕೂಡ ಅಷ್ಟೇ. ಈ ಕಡೆ ಈ ತರ ಒಂದು 4-5 ಜಿಲ್ಲೆಗಳಲ್ಲಿ ಅವರಿಗೆ ಬಹಳಷ್ಟು ಸಪೋರ್ಟ್ ಸಿಗ್ತದೆ. ಹಾಗಾಗಿ ಎಲ್ಲಿ ಒಂದು ರೀತಿಯಲ್ಲಿ ಚುನಾವಣೆ ಮೇಲೆ ಸ್ವಲ್ಪ ಇಫೆಕ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಅದಲ್ಲದೆ ಅವರಿಗೆ ಬಹಳಷ್ಟು ಟೈಮ್ ಕೂಡ ಸಿಗ್ತಾ ಇದೆ. ಯಾಕಂತೇಳಿ ಹೇಳಿದ್ರೆ ಈಗ ಚುನಾವಣೆಗೆ ಈಗ 3 ವರ್ಷ ಇದೆ. ಇವ್ರು ಹೇಳ್ತಾ ಇರೋದೇನೋ ವಿಜಯದಶಮಿ ಸಂದರ್ಭದಲ್ಲಿ ನಾನು ಹೊಸ ಪಕ್ಷವನ್ನ ಘೋಷಣೆ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ರೀತಿ ಇಟ್ಕೊಂಡ್ರು ಕೂಡ ಹೆಚ್ಚು ಒಂದು 2.5 ವರ್ಷ ಟೈಮ್ ಇವ್ರಿಗೆ ಸಿಗ್ತದೆ. ಪಕ್ಷವನ್ನ ಸಂಘಟನೆ ಕೂಡ ಮಾಡಬಹುದು. ಅದರ ಜೊತೆಯಲ್ಲಿ ಬಿಜೆಪಿಗೆ ಒಂದು ರೀತಿಯಾಗಿ ಟಕ್ಕರ್ನ ಕೂಡ ಕೊಡಬಹುದು. ಇವರ ನೇರ ಎದುರಾಳಿ ಈಗ ಕಾಂಗ್ರೆಸ್ಗಿಂತಲೂ ಬಿಜೆಪಿ ಆಗ್ಬಿಟ್ಟಿದೆ. ಬಿಜೆಪಿಯಲ್ಲಿ ಅದರಲ್ಲಿ ಮುಖ್ಯವಾಗಿ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ, ಇವರಿಬ್ರು ಈಗ ಯತ್ನಾಳ್ ಅವರ ಎದುರಾಳಿ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಹೋದಲ್ಲಿ ಬಂದಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನು ದೂರ್ತಾ ಇರ್ತಾರೆ. ಹಾಗೇನೆ ಅವ್ರು ಮಾಡಿರುವಂತಹ ಅನಾಚಾರಗಳೇನಿದೆ ಅಥವಾ ಭ್ರಷ್ಟಾಚಾರ ಅವ್ರು ಹೇಳ್ತಾ ಇದ್ದಾರಲ್ಲ, ಬಹುದೊಡ್ಡದಾದ ಲಿಸ್ಟ್ ನನ್ನ ಕೈಲಿ ಇದೆ ಅಂತ ಹೇಳ್ತಾರಲ್ಲ, ಅದೆಲ್ಲದನ್ನು ಹೇಳ್ಕೊಂಡ್ ಬರ್ತಾರೆ. ನಂತರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇರುವಂತಹ ಹೊಂದಾಣಿಕೆ ರಾಜಕೀಯ, ಇದ್ರ ಬಗ್ಗೆ ಕೂಡ ಅವ್ರು ಹೇಳ್ಕೊಂಡ್ ಬರ್ತಾರೆ. ಈ ಹೊಂದಾಣಿಕೆ ರಾಜಕೀಯ ಅನ್ನೋದಂತೂ ಕರ್ನಾಟಕದಲ್ಲಿ ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ಕಾಣಿಸ್ತದೆ. ಯಾಕಂದ್ರೆ ಇಲ್ಲಿ ಈಗ ಇರುವಂತಹ ಸದ್ಯ ವಿದ್ಯಮಾನಗಳನ್ನೆಲ್ಲ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಯಾವ ರೀತಿ ಹೊಂದಾಣಿಕೆ ರಾಜಕೀಯ ಇದೆ ಅಂತೇಳಿ. ಅದೇ ರೀತಿಯಲ್ಲಿ ಇನ್ನೊಂದು ಇವರ ಪಕ್ಷವನ್ನು ಇವರು ಬಲಪಡಿಸಲಿಕ್ಕೆ ಕೂಡ ಪ್ರಯತ್ನಿಸ್ತಾರೆ. ಇವರಿಗೆ ವೋಟ್ ಬೇಸ್ ಯಾರು? ಹಿಂದೂಗಳು.
ಯಾಕಂದ್ರೆ ಮುಸಲ್ಮಾನರ ಓಟ್ ಅಂತೂ ಇವ್ರು ಸಿಗೋಲ್ಲ. ಹಿಂದೂಗಳ ಓಟಲ್ಲಿ ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವರು ಪಂಚಮಸಾಲಿಗೆ ಸೇರಿದವರು. ಹಾಗಾಗಿ ಪಂಚಮಸಾಲಿಯ ಎಲ್ಲಾ ಮತವನ್ನ ತಮ್ಮ ಮತ ಸೆಳೆಯುವಂತ ಪ್ರಯತ್ನದಲ್ಲಿ ಅವರಿದ್ದಾರೆ. ಅದಕ್ಕೆ ಸರಿಯಾಗಿ ಅವರಿಗೆ ಕೆಲವೊಂದು ಈ ಮಠದ ಸ್ವಾಮೀಜಿಗಳೆಲ್ಲರೂ ಕೂಡ ಇವರು ಸಪೋರ್ಟ್ ಆಗಿದ್ದಾರೆ. ಆದ್ರಿಂದಾಗಿ ಒಂದ್ ಸ್ವಲ್ಪ ಪಂಚಮಸಾಲಿಗಳ ಮತ ಇವ್ರ ಕಡೆ ಬರಬಹುದು. ಅದೇ ರೀತಿಯಲ್ಲಿ ಒಂದಿಷ್ಟು ಹಿಂದುತ್ವವನ್ನು ಪ್ರತಿಪಾದಿಸುವ ಎಲ್ಲಾ ಹಿಂದೂಗಳು ಕೂಡ ಇವರಿಗೆ ಮತವನ್ನು ಹಾಕುವಂತ ಸಾಧ್ಯತೆ ಇದೆ. ಆ ಮುಖಾಂತರ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಎಫೆಕ್ಟ್ ಬಿಜೆಪಿ ಮೇಲೆ ಆಗುವಂತ ಸಾಧ್ಯತೆ ಇರ್ತದೆ. ಈ ಬಾರಿ ಕೂಡ ಅಷ್ಟೇ ಚುನಾವಣೆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಅತ್ಯಂತ ಹೀನಾಯ ಪ್ರದರ್ಶನವನ್ನ ಮಾಡಿದೆ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಜಗದೀಶ್ ಶೆಟ್ಟರ್ ಮತ್ತು ಸವದಿಯವರು ಕಾಂಗ್ರೆಸ್ ಸೇರಿದ್ರು. ಹಾಗಾಗಿ ಅದರ ಎಫೆಕ್ಟ್ ಸ್ವಲ್ಪ ಈ ಚುನಾವಣೆಯಲ್ಲಿ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲರೂ. ಹಾಗಾದ್ರೆ ಏನಾಗ್ಬಹುದು? ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಚುನಾವಣೆ ನಿಲ್ತಾರೆ. ಎಷ್ಟು ಸ್ಥಾನಗಳನ್ನು ಅವ್ರು ಗಳಿಸಬಹುದು? ಹೆಚ್ಚಂತ ಹೇಳಿದ್ರೆ ಒಂದು 4-5 ಸ್ಥಾನಗಳನ್ನು ಅವ್ರು ಗಳಿಸಬಹುದು ಹೊರತು ಅದಕ್ಕಿಂತ ಜಾಸ್ತಿ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿಜಯಪುರದಲ್ಲಿ ಕೂಡ ಅವ್ರು ಗೆಲ್ತಾರೆ ಅನ್ನೋ ಒಂದು ಯಾವುದೇ ಭರವಸೆ ಇಲ್ಲ. ಯಾಕಂದ್ರೆ ಅಲ್ಲಿ ಕೂಡ ಪುನಃ ವೋಟ್ ಡಿವೈಡ್ ಆಗ್ತದೆ. ಕಾಂಗ್ರೆಸ್ನವರಿಗೆ ಅಲ್ಲಿರುವಂತಹ ಈ ಮುಸಲ್ಮಾನ್ ಮತ ಸಂಪೂರ್ಣವಾಗಿ ಸಿಗ್ತದೆ. ಅದು ಕಾಂಗ್ರೆಸ್ನವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಂತರ ಬಿಜೆಪಿ ಮತ್ತೆ ಇವರ ಯತ್ನಾಳ್ ಅವರ ಪಕ್ಷ ಏನಾದ್ರು ಇದ್ರೆ ಇವ್ರ ಮಧ್ಯೆ ವೋಟ್ ಡಿವೈಡ್ ಆಗ್ತದೆ. ಅದರಿಂದಾಗಿ ಲಾಭ ಆಗೋದು ಕಾಂಗ್ರೆಸ್ಗೆ. ಹಾಗಾಗಿ ಹಲವಾರು ಕ್ಷೇತ್ರಗಳಲ್ಲಿ ವೋಟ್ ಡಿವೈಡ್ ಆಗೋದ್ರಿಂದ ಖಂಡಿತವಾಗಿ ಅದರ ಲಾಭ ಆಗೋದು ಕಾಂಗ್ರೆಸ್ಗೆ. ನಂತರ ಉತ್ತರ ಕರ್ನಾಟಕವನ್ನು ಬಿಟ್ಟು ಬೇರೆ ಕಡೆ ಅಂದ್ರೆ ಈಗ ಕರಾವಳಿ ಭಾಗ ಇರ್ಬೋದು ಅಥವಾ ಈ ಕಡೆ ನಮ್ಮ ಬೆಂಗಳೂರು ಸೈಡ್ ಇರ್ಬೋದು, ಹಾಸನ, ಈ ಕಡೆ ಎಲ್ಲರೂ ಬಂದ್ರೆ ಅಲ್ಲಿ ಅಂತಹ ಯಾವುದೇ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಯತ್ನಾಳ್ ಅವರ ಅಭಿಮಾನಿಗಳಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದ್ರೆ ಅವರು ಇವರಿಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಯಾವುದೇ ಗ್ಯಾರಂಟಿ ಇಲ್ಲ. ಆದ್ರೂ ಕೂಡ ಎಲ್ಲೋ ಪರ್ಸೆಂಟೇಜ್ ಆಫ್ ವೋಟ್ ಸಿಗಬಹುದು. ಆದ್ರೆ ಅದರಿಂದಾಗಿ ಯಾವುದೇ ರೀತಿ ಎಫೆಕ್ಟ್ ಅಂತೂ ಖಂಡಿತವಾಗಿ ಆಗಲ್ಲ. ಆದ್ರೆ ಇದರ ಪರಿಣಾಮ ಆಗೋದು ಎಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಖಂಡಿತವಾಗಿ ಪರಿಣಾಮ ಆಗ್ತದೆ. ಇದರಿಂದ ಲಾಭ ಆಗೋದು ಕಾಂಗ್ರೆಸ್ ಅಂತೇಳಿನೇ ಹೇಳ್ಬೋದು. ಯತ್ನಾಳ್ ಅವರಿಗಂತೂ ಖಂಡಿತವಾಗಿ ಯಾವುದೇ ಲಾಭ ಆಗಲ್ಲ. ಇವರು ಕೂಡ ಅಷ್ಟೇ ಕೆಲ ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿ ಆ ಮುಖಾಂತರ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಳ್ಬಹುದು. ಅದಲ್ಲದೆ ಬಿಜೆಪಿಗೆ ಒಂದು ಪಾಠವನ್ನು ಕೂಡ ಕಳಿಸಬಹುದು. ನೋಡಿ, ನನ್ನನ್ನ ನೀವು ಪಕ್ಷದಿಂದ ಬಿಟ್ಟಿರೋದ್ರಿಂದ ಈಗ ನೀವು ಸೋಲ್ತಾ ಇದ್ದೀರಾ ಅಂತ ಕೂಡ ಒಂದು ಪ್ರೂವ್ ಮಾಡಿ ತೋರಿಸ್ಲಿಕ್ಕೆ ಒಂದು ಚಾನ್ಸ್ ಸಿಗ್ತದೆ. ಅಥವಾ ಅಷ್ಟರೊಳಗಡೆ ಬಿಜೆಪಿ ಏನಾದ್ರೂ ಮನಗಂಡು ಈ ರೀತಿ ನಂಗೆ ಎಫೆಕ್ಟ್ ಆಗ್ತದೆ ಅಂತೇಳಿ ಗೊತ್ತಾಗಿ ಇವ್ರನ್ನ ಪುನಃ ಪಕ್ಷಕ್ಕೆ ಕರ್ಕೊಂಡು ಬಂದ್ರು ಬರ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಇನ್ನೂ ಒಂದು ಮಾತು ನಡೀತಾ ಇದೆ. ಈಗ ಕಾಂಗ್ರೆಸ್ನವರು ಯತ್ನಾಳ್ ಅವ್ರನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ ಅಂತೇಳಿ ಈಗಾಗಲೇ ಹಲವಾರು ಜನ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. ಇವತ್ತು ಕೂಡ ಅಷ್ಟೇ ಹುಬ್ಳಿ ಧಾರವಾಡದ ಬ್ಲಾಕ್ ಅಧ್ಯಕ್ಷರು ಇವ್ರನ್ನ ಯತ್ನಾಳ್ ಅವ್ರನ್ನ ಭೇಟಿ ಮಾಡಿದಾರಂತೆ. ಇವತ್ತು ಬೆಳಿಗ್ಗೆ ನ್ಯೂಸ್ ನಲ್ಲಿ ನಾನು ನೋಡಿದೆ. ಆದ್ರೆ ಖಂಡಿತವಾಗಿ ಯತ್ನಾಳ್ ಅವರು ಕಾಂಗ್ರೆಸ್ ಜೊತೆ ಹೋಗ್ಲಿಕ್ಕಿಲ್ಲ ಅನ್ಕೊಳ್ತೇನೆ. ಮೊದಲಿಂದಾನು ಇವರು ಕಾಂಗ್ರೆಸ್ನ ವಿರೋಧಿಸ್ಕೊಂಡು ಬಂದವರು. ಇಂತಹ ಸಂದರ್ಭದಲ್ಲಿ ಇವರು ಕಾಂಗ್ರೆಸ್ ಜಾಯಿನ್ ಆಗುವಂತ ಸಾಧ್ಯತೆಗಳಿಲ್ಲ. ಅದಲ್ಲದೆ ಇವರ ಐಡಿಯಾಲಜಿ ಮತ್ತೆ ಕಾಂಗ್ರೆಸ್ನ ಐಡಿಯಾಲಜಿ ಖಂಡಿತವಾಗಿ ಹೊಂದಾಣಿಕೆ ಆಗಲ್ಲ. ಒಂದ್ ವೇಳೆ ಯತ್ನಾಳ್ ಅವರು ಕಾಂಗ್ರೆಸ್ ಸೇರಿದ್ರೆ ಆಗ ಯತ್ನಾಳ್ ಅವರಿಗೆ ಇರುವಂತಹ ಬೆಲೆ ಏನಿದೆ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಎಲ್ಲರೂ ಇವರು ಕೊಡ್ತಾ ಇರುವಂತಹ ಒಂದು ರೆಸ್ಪೆಕ್ಟ್ ಇದೆಯಲ್ಲ, ಆ ರೆಸ್ಪೆಕ್ಟ್ ಅನ್ನ ಖಂಡಿತವಾಗಿ ಯತ್ನಾಳ್ ಅವರು ಕಳ್ಕೊಳ್ತಾರೆ. ಯಾವುದಕ್ಕೂ ನಾವು ಅಕ್ಟೋಬರ್ ಅವ್ರಿಗೆ ಕಾಯ್ಬೇಕಾಗ್ತದೆ. ಯಾಕಂದ್ರೆ ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ ವಿಜಯದಶಮಿ ಎಂದು ನಾನು ಪಕ್ಷವನ್ನು ಘೋಷಣೆ ಮಾಡ್ತೇನೆ, ನಿಮ್ಮೆಲ್ಲರ ಸಹಕಾರ ಇದ್ರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಅವ್ರಿಗೆ ಬಹಳಷ್ಟು ಟೈಮ್ ಸಿಗ್ತದೆ ಎಲ್ಲದನ್ನು ಸ್ಟಡಿ ಮಾಡ್ಲಿಕ್ಕೆ. ಅದೇ ರೀತಿಯಲ್ಲಿ ಇವರಿಗೆ ಹಣ ಕೂಡ ಬೇಕಾಗ್ತದೆ. ಒಂದೊಂದು ಪಕ್ಷ ನಡೆಸೋದು ಅಷ್ಟೊಂದು ಸುಲಭ ಅಲ್ಲ. ಎಲ್ಲದು ಅಂದ್ರೆ ಸಂಪನ್ಮೂಲ ಕ್ರೋಢೀಕರಣ ಹೇಗಾಗ್ಬೋದು ಎಲ್ಲದೂ ನೋಡ್ಕೊಂಡು ಇವರು ಅನೌನ್ಸ್ ಮಾಡುವಂತ ಸಾಧ್ಯತೆ ಇರ್ತದೆ. ಬಹಳಷ್ಟು ಸಮಯ ಇದೆ. ಅಷ್ಟರೊಳಗಡೆ ರಾಜಕೀಯದಲ್ಲಿ ಇನ್ನೇನೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತದೆ ಎಲ್ಲದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.